ಫ್ರೆಂಡ್ಸ್, ಹೇಗಿದ್ರಿ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ನನ್ನ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ನಿನ್ನೆಯ ಒಂದು ಲಾಗ್ಸ್ನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ್ದು ನಾನು ಈಗ ಹೊಸದಾಗಿ ಚಾನಲ್ನ ಓಪನ್ ಮಾಡಿರೋದ್ರಿಂದ ಇವಾಗ ನಾನು ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಲೈಕ್ ಆದರೆ ಒಂದು ಸಣ್ಣ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನಾದರೂ ಅದರಲ್ಲಿ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ಪೂಜೆಯಲ್ಲಿ ನೀವು ಸರಿ ಮಾಡ್ಕೋಬೋದು ಅನ್ನೋದನ್ನು ನನಗೆ ನೀವು ತಿಳಿಸಿ. ಹಾಗೆ ನಾನು ಸಿಂಪಲ್ಲಾಗಿ ಒಂದು ಸಣ್ಣ ಪೂಜೆ ಮಾಡಿದ್ದೆ, ವರಮಹಾಲಕ್ಷ್ಮಿ ಪೂಜೆನ. ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ಬೆಳಗ್ಗೆ ನನ್ನ ಒಂದು ಲಾಗ್ಸ್ನ ಹಾಕಬೇಕು ಅಂಥೇಳಿ ಪ್ರಯತ್ನ ಮಾಡಿ ವಿಡಿಯೋ ಮಾಡ್ತಾಯಿದ್ದೆ. ಅಡುಗೆ ಮನೆ ಎಲ್ಲ ತುಂಬ ಈ ರೊಟ್ಟಿ ಎಲ್ಲ ಮಾಡಿ ತುಂಬ ಗಲೀಜಾಗಿತ್ತು. ಅದನ್ನ ಕ್ಲೀನ್ ಮಾಡ್ತಾ ನಾನು ಲಾಗ್ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ವಿಡಿಯೋ ಅಂಥೇಳಿ ಲಾಗ್ ಮಾಡ್ತಾಯಿದ್ದೀನಿ. ಯಾರು ಅಪ್ಪ ಯಾವ ಥರ ಗಲೀಜಿಟ್ಟಾರಪ್ಪ ಇವರು ಅಂತ ಯಾರು ತಿಳ್ಕೊಬೇಡಿ. ನಾನು ಈಗಷ್ಟೇ ರೊಟ್ಟಿ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಕ್ಲೀನ್ ಆದಮೇಲೆ ನಿಮಗೆ ಒಂದು ವಿಡಿಯೋ ಕಳಿಸ್ತೀನಿ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡಿದೆ ನಾನೀಗ. ಹಾಗೆಯೇ ನನ್ನ ಒಂದು ವರಮಹಾಲಕ್ಷ್ಮಿ ಪೂಜೆ ಒಂದು ವಿಡಿಯೋ ಕ್ಲಿಪ್ಸ್ನ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಇದನ್ನೇ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತುಂಬ ಆಸೆ ಇತ್ತು. ಚಾನಲ್ ಮಾಡಬೇಕು, ನಾನು ಲಾಗ್ಸ್ ಹಾಕಬೇಕು ಅಂಥೇಳಿ ತುಂಬ ಅಂದ್ಕೊಳ್ತಾ ಇದ್ದೆ. ಆದರೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಯಾವ ರೀತಿ ಲಾಗ್ಸ್ ಮಾಡೋದು, ಆಮೇಲೆ ನನಗೆ ಕಮ್ಯುನಿಕೇಷನ್ ಸರಿಯಾಗಿದೆಯೋ ಇಲ್ವೋ ಅಂಥೇಳಿ ನನ್ನ ಮೇಲೆ ನನಗೆ ಸ್ವಲ್ಪ ಭಯ ಇತ್ತು. ಧೈರ್ಯ ಮಾಡಿ ಹೆಂಗಾರು ಮಾಡೇ ಬಿಡೋಣ ಅಂಥೇಳಿ ನಾನು ಈ ಚಾನಲ್ನ ಓಪನ್ ಮಾಡಿ ಲಾಗ್ಸ್ನ ಹಾಕ್ತಾಯಿದ್ದೀನಿ. ಎಲ್ಲಾದರೂ ನಾನು ಮಾತಾಡಿದ್ರಲ್ಲಿ ಸ್ವಲ್ಪ ತಪ್ಪಾದರೆ ಅಥವಾ ಎಡವಿದ್ರೆ ಅದನ್ನ ನನಗೆ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ ತಿಳಿಸಿ. ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಇದೇನಪ್ಪ ಯಾವ ರೀತಿ ಲಾಗ್ಸ್ ಮಾಡಿದ್ದಾಳೆ ಅಂತ. ಇನ್ಮೇಲೆ ನಾನು ಸ್ವಲ್ಪ ಕಲಿತಾ ನಾನು ಚೆನ್ನಾಗಿರೋ ವಿಡಿಯೋನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾವ ರೀತಿ ನಾನು ಅದನ್ನು ಸುಧಾರಿಸ್ಕೋಬೇಕು ಅನ್ನೋದನ್ನು ನಂಗೆ ತಿಳಿಸಿ. ಹಾಗೆ ನನ್ನ ಒಂದು ಮನೆಯ ಒಂದು ಚಿಕ್ಕ ಯಾವ ರೀತಿ ಇದೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಫುಲ್ ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಂದು ನನ್ನ ಹೋಮ್ ಟೂರನ್ನು ಮಾಡಿ ನಿಮಗೆ ತೋರಿಸ್ತೀನಿ. ನಾವಿರೋದು ಬಾಡಿಗೆ ಮನೆಯಲ್ಲಿ. ಅದನ್ನು ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಹೇಗಿದೆ ಅಂತ ನೋಡಿ ತಿಳಿಸಿ. ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಯಾವ ರೀತಿ ನಾನು ಚೇಂಜಸ್ನ ಮಾಡ್ಕೋಬೇಕು, ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಫ್ರೆಂಡ್ಸ್, ಯಾರೂ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ನೀವು ಒಂದು ಸಣ್ಣ ಲೈಕ್ ಕೊಟ್ಟರೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈ ರೀತಿ ನನ್ನ ದೇವರು ಇಡಲಿಕ್ಕೆ ನಮಗೆ ಬೇರೆ ಕಡೆ ಜಾಗ ಇರಲಿಲ್ಲ, ಹಾಗಾಗಿ ಇಲ್ಲಿ ಕಿಚನ್ನಲ್ಲೇ ಇಟ್ಕೊಂಡಿದ್ದೀವಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ಮನೆ ಭಾಳ ದೊಡ್ಡದಂತ ಇಲ್ಲ, ಒಂದು 3 ರೂಮಿಂದಿದೆ ಅಷ್ಟೇ. ಚೆನ್ನಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ತಿಳಿಸಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್ ನಾನು ಮಾಡ್ತಾಯಿರೋದು. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಧನ್ಯವಾದಗಳು. ಇವತ್ತಿನ ವಿಡಿಯೋನ ನಾನು ಇವತ್ತಿನ ಲಾಗ್ನ ನಾನು ಈ ವಿಡಿಯೋ ಮೂಲಕ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ಧನ್ಯವಾದಗಳು.